ಸೋನಾಳ ಗ್ರಾಮದಲ್ಲಿ ಲಿಂಗವಂತ ನಿರಂಜನ ಮಹಾಸ್ವಾಮೀಜಿಯವರ 15ನೇ ಪುಣ್ಯ ಸ್ಮರಣೋತ್ಸವ ತುಲಾಭಾರ ಹಾಗೂ ರಥೋತ್ಸವ ಕಾರ್ಯಕ್ರಮ ನಡೆಯಿತು. ಸಮಾಜದ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಸೋನಾಳ ಲಿಂಗವಂತ ನಿರಂಜನ ಮಹಾಸ್ವಾಮೀಜಿ ಅವರ ಸೇವೆ ಅಪಾರವಾದದ್ದು ಎಂದು ಹುಲಸೂರು ಶ್ರೀ ಶಿವಾನಂದ ಸ್ವಾಮೀಜಿ ಹೇಳಿದರು. ತಾಲೂಕಿನ ಸೋನಾಳ ಗ್ರಾಮದಲ್ಲಿ ಲಿಂಗೈಕ್ಯ ನಿರಂಜನ ಮಹಾಸ್ವಾಮೀಜಿ ಅವರ 15ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನಿರಂಜನ ಸ್ವಾಮಿ ಭವರೋಗಗಳ ಔಷಧಿ ಕಂಡು ಹಿಡಿದು ಡಾಕ್ಟರ್ ಆಗಿದ್ದರು. ಭಕ್ತರ ಪಾಲಿಗೆ ದೇವರುಗಳೇ ಆಗಿದ್ದರು. ಭಕ್ತರಿಗೆ ಸಹಾಯ ಮಾಡುವ ಅಪಾರ ಶಕ್ತಿ ಇತ್ತು ಎಂದು ಪೀಠಾಧ್ಯಕ್ಷರು ಶ್ರೀ ಮಣಿಪ್ರ ಚನ್ನವೀರ ಮಹಾಸ್ವಾಮಿಗಳು ನುಡಿದರು. ಪೀಠಾಧ್ಯಕ್ಷರು ಶ್ರೀ ಮಣಿಪ್ರ ಚನ್ನವೀರ ಮಹಾಸ್ವಾಮಿಗಳು 6 ಜನರು ಸದ್ಭಕ್ತರು ತುಲಾಭಾರ ಸೇವೆ ಮಾಡಿದರು. ಸಾಯಂಕಾಲ 5 ಗಂಟೆಗೆ 15 ಜನ ಪರಮ ಪೂಜ್ಯರ ಪಾದ ಪೂಜೆ ನೆರವೇರಿಸಿ ಪೂಜ್ಯರ ಪಾವನ ಹಸ್ತದಿಂದ ನೂತನ ರಥವನ್ನು ಲೋಕಾರ್ಪಣೆಗೊಳಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ನಿರಂಜನ ಸ್ವಾಮಿಗಳ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಸದ್ಭಕ್ತರು ನಿರಂಜನ ಸ್ವಾಮಿಗಳ ಜಯಘೋಷದೊಂದಿಗೆ ರಥವನ್ನು ಎಳೆಯಲು ಪ್ರಾರಂಭಿಸಿದರು. ಭಕ್ತಾದಿಗಳು ಕಾಯಿ ಕರ್ಪೂರ ಅರ್ಪಿಸಿ ದೇವರ ದರ್ಶನ ಪಡೆದು ಪಾವನ ಆದರು. ಜಾತ್ರೆಗೆ ನಾಡಿನ ಸ್ವಾಮೀಜಿಗಳು ಹಾಗೂ ಮಹಾರಾಷ್ಟ್ರ, ತೆಲಂಗಾಣ ಜಿಲ್ಲೆಯ ಹೊರ ಜಿಲ್ಲೆಯ ಜನರು ಜಾತ್ರೆಗೆ ಬಂದು ದೇವರ ದರ್ಶನ ಪಡೆದು ಪುನೀತರಾದರು.